ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿಯಾಗಿದೆ. ಗಣೇಶನ ಪ್ರತಿಷ್ಠಾಪನೆಗೆ ನೂರಾರು ರಿಸ್ಟ್ರಿಕ್ಷನ್, ನೂರಾರು ನಿಬಂಧನೆಗಳು, ಮೈಕ್ ಹಚ್ಚಬೇಕು, ನೂರಾರು ನಿಬಂಧನೆಗಳು. 10 ಗಂಟೆ ಆದರೆ ಪೊಲೀಸರು ಸೀಸ್ ಮಾಡಿದರು. ನಿನ್ನೆ ನನ್ನ ಕ್ಷೇತ್ರದಲ್ಲಿಯೂ ಸಹಿತ ಧಾರವಾಡದ ನರೇಂದ್ರ ಗ್ರಾಮದಲ್ಲಿ ಅಲ್ಲಿ ಅತ್ಯಂತ ಶಾಂತವಾಗಿದ್ದಂಥ ಮೆರವಣಿಗೆ ಮೇಲೆ ಒಬ್ಬ ಇನ್ಸ್ಪೆಕ್ಟರು ಲಾಠಿ ಚಾರ್ಜ್ ಮಾಡಿದ್ದಾನೆ. ಸೊ ಯಾಕೆ ಅಂತಂದರೆ 2 ಗಣೇಶ ಎದುರು ಬಂದು ಅಂತ ಹೇಳಿ, 2 ಗಣೇಶ ಎದುರಿಗೆ ಬರಬಾರ್ದಂತಿದೆಯಾ? ಅಲ್ಲೇನು ಗಲಾಟೆ ಆಗಿದೆಯಾ? ಈ ರೀತಿ ಹಿಂದೂ ವಿರೋಧಿ ಒಂದು ಮಾನಸಿಕತೆಯಿಂದ ಜನರಿಗೆ ತೊಂದರೆ ಕೊಡೋದು, ಆ ಮುಕ್ತಾಸ್ ಬಾನು ಅನ್ನುವಂಥವ್ರನ್ನ, ಭಾನು ಮುಕ್ತಾಸ್ ಅವ್ರನ್ನ ಇದಕ್ಕೆ ಕರೆದಿದ್ದು, ಧರ್ಮಸ್ಥಳದಲ್ಲಿ ನಡ್ಕೊಂಡಂಥ ರೀತಿ, ಎಲ್ಲ ಘಟನೆಗಳು ಒಂದು ರೀತಿಯಲ್ಲಿ ಈ ಕ್ರಿಮಿನಲ್ಸ್ಗಳಿಗೆ ಪ್ರೋತ್ಸಾಹ ಕೊಡುವಂತ ಇದೆ, ಕಮ್ಯುನಲ್ ಕ್ರಿಮಿನಲ್ಸ್ಗಳಿಗೆ ಪ್ರೋತ್ಸಾಹ ಕೊಡುವಂತಿದೆ. ಹಾಗಾಗಿ ಈ ರೀತಿ ದುಸ್ಸಾಹಸ ಮಾಡ್ತಾ ಇದ್ದಾರೆ. ಸರ್ಕಾರದ ನೀತಿಯಿಂದನೇ ಈ ದೊಡ್ಡ ಘಟನೆಗಳು ನಡೀತಾ ಇದ್ದಾವೆ. ಇದನ್ನ ತೀವ್ರವಾಗಿ ಖಂಡಿಸ್ತೇನೆ. ಮತ್ತು ಪೊಲೀಸರು ಅನಗತ್ಯವಾಗಿ ಅಲ್ಲಿರುವಂಥ ಭಕ್ತರಿಗೆ ತೊಂದರೆ ಕೊಡುವಂಥ, ಗಣೇಶನ ಭಕ್ತರಿಗೆ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡಿದರೆ ನಾವು ತೀವ್ರವಾಗಿ ಹೋರಾಟ ಮಾಡ್ತೀವಿ. ಮತ್ತು ನಾನು ಸ್ವತಃ ಅಲ್ಲಿ ಬರ್ತೇನೆ. ನಾನು ಗಟ್ಟಿಯಾಗಿ ನಿಂತು ಹೋರಾಟ ಮಾಡ್ತೀನಿ.